ಮಕ್ಳಿಗಿಂತ ಲೇಟಾಗಿ ಎದಾಡ್ತೀರಾ, ನೀವು ಪಂಕ್ಚುಯಾಲಿಟಿ ಬಗ್ಗೆ ಮಾತಾಡ್ತೀರಾ? ನಮ್ಮ ಕೆಲಸ ನಾವೇ ಮಾಡಬೇಕು. ಲುಕ್ಸ್ ನೀಟ್. ಸೂರ್ಯಕೋಟಿ ಸಮಪ್ರಭಾ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಏಯ್ ದೇವ್ರಿಗೆ ಅಡ್ಬಿದ್ದು ಕುಂಕುಮ ಹಚ್ಕೊಂಡು ಹೋಗುವಂತೆ. ಆಮೇಲೆ ಆಮೇಲೆ ಅಯ್ಯೋ ಒಳ್ಳೆ ಹುಡುಗಿ ಇವಳು. ತಾತ ಬರ್ದಾಯ್ತಾ? ಆಯ್ತಾಯ್ತು. ಈಗಿನ ಕಾಲದಲ್ಲಿ ಇಬ್ರು ಸೇರ್ಕೊಂಡು ಅದ್ ಯಾರಕ್ ಪತ್ರ ಬರೀತಿದ್ದೀರೋ ಏನೋ. ಸೀಕ್ರೆಟ್. ಅದೇನ್ ಸೀಕ್ರೆಟ್? ಪ್ರಧಾನ ಮಂತ್ರಿಗೆ ಮನ್ವಿನಾ? ಏನ್ ಸೀಕ್ರೆಟ್ ನಿಂದ? ನೀ ಏನ್ ಕೇಳ್ಕೊಂಡಿದ್ಯೋ ಅದು ದೇವ್ರು ನೆರವೇರಿಸ್ಲಿ. ಸೂಪರ್ ಅಜ್ಜಿ ನೀನು. ನನ್ ಕೇಳಿದ್ಯಲ್ಲ ಸಿಕ್ಕಿದ್ರೆ ನಾನ್ ನಿನ್ ಎಲ್ಲ ಮಾತು ಕೇಳ್ತೀನಿ. ಅಂಥದ್ದೇನೇ ಕೇಳ್ಕೊತಿದೀಯಾ? ನಾನು ಪ್ಯಾಲೇಸಿಗೆ ಲೆಟರ್ ಬರೀತಿದ್ದೀನಿ. ಪ್ಯಾಲೇಸ್ ಬಾ. ತಾತ ಬರ್ದಾಯ್ತಾ? ಅಜ್ಜಿ ಓದ್ ತೋರ್ಸು. ವಿಷಯ ಪ್ಯಾಲೇಸ್ ಆಗಮನಕ್ಕೆ ಕಾತುರ ಮತ್ತು ಅದರ ಮಾರ್ಗಸೂಚಿ. ಪ್ರಿಯ ಪ್ಯಾಲೇಸ್, ಇದೋ ನಿನಗೆ ಸವಿನಯ ವಂದನೆ. ಮುಂದೊಂದು ದಿನ ನೀನು ನನ್ನ ಮನೆಗೆ ಆಗಮಿಸಬೇಕೆಂಬುದು ನನ್ನ ಅಪೇಕ್ಷೆ. ನೀನು ಪ್ಯಾಲೇಸ್ಗೆ ಬರೆಸ್ತಿದ್ಯಾ? ಕನ್ನಡದಲ್ಲಿ ಲೆಟರ್ ಬರಿ ಅಂದ್ರೆ ಏನೇನೋ ಬರ್ದಿದ್ಯಲ್ವಾ? ಇದು ಕನ್ನಡನೇ ಪುಟ್ಟಿ. ನನ್ಗೆ ಅರ್ಥ ಆಗ್ತಿಲ್ಲ. ಪ್ಯಾಲೇಸ್ ಇದನ್ನು ಹೋದ್ರೆ ಬರೋದೇ ಇಲ್ಲ ಅಷ್ಟೇ. ನಿನ್ ತಾತ ದಿನಸಿ ಲೆಕ್ಕನೇ ದಿನಗಟ್ಲೆ ಬರೀತಾರೆ. ಹೋಗಿ ಹೋಗಿ ಅವ್ರಿಗೆ ಬರೆಯಕ್ ಕೊಟ್ಟಿದೀಯಲ್ಲ. ತಾತ ನಾ ಹೇಳಿದ್ ಮಾತ್ರ ಬರಿ. ಆಯ್ತು ಕಣಮ್ಮ, ಹೇಳು. ಡಿಯರ್ ಪ್ಯಾಲೇಸ್, ಬೇಗ ಬಾ, ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀನ್ ಬಂದಾಗ ನನ್ ಮನೆಯಲ್ಲಿ ಇಲ್ಲ ಅಂದ್ರೆ ಮೂರ್ತಿ ತಾತ ಮನೆಯಲ್ಲಿ ಇದೀನಿ ಅನ್ಕೋ. ಅಮ್ಮ ಇಲ್ಲ ಅಂದಾಗ ನಾನು ತಾತ ಅಜ್ಜಿ ಜೊತೆನೇ ಇರೋದು. ಓಕೆ ಬಾಯ್. ತಾತ ಬರ್ದ್ರಾ? ಕೊಡಿ, ಪೆನ್ ಕೊಡಿ, ಪ್ಯಾಡು ಕೊಡಿ. ಕಮ್ ಸೂನ್ ವಿತ್ ಲವ್. ಸಿಹಿ ಹಿಂಗ್ ಬರಿಬೇಕು. ಸಿದ್ದಯ್ಯ, ಚಿಕ್ಕಯ್ಯ 2 ನಿಮಿಷ ಕಾಫಿ ರೆಡಿ. ನಿಮಗ್ ಕಾಫಿ ಮಾಡಕ್ ಯಾರು ಹೇಳಿದ್ದು? ಬನ್ನಿ ಇಲ್ಲಿ, ನೀವು ಈ ಕಡೆ ಬನ್ನಿ. ಇವತ್ತು ನಾನ್ ಸ್ಪೆಷಲ್ ಕಾಫಿ ಮಾಡ್ತಾ ಇದ್ದೀನಿ. ಅಲ್ಲ ಚಿಕ್ಕಯ್ಯ, ನೀವು ನಾನು ಹೇಳೋವರೆಗೂ ನೀವುಗಳು ಯಾರು ಒಳಗೆ ಬರೋ ಆಗಿಲ್ಲ. ಇವತ್ತಿನ ಸ್ಪೆಷಲ್ ಕಾಫಿ ನಾನ್ ಮಾಡ್ತಾ ಇದ್ದೀನಿ ಸಿದ್ದಯ್ಯ. ವೆಯ್ಟ್ ಅಂಡ್ ವಾಚ್. ಓಕೆ. ಸಿದ್ದಯ್ಯ, ಈ ಕಾಫಿ ಮಾಡಕ್ಕೆ ಒಂದು ಇದು ಬರ್ತಲ್ಲ ಡಬ್ಬಿ. ಓ ಅದ ಕಾಫಿ ಫಿಲ್ಟರು. ಎಕ್ಸಾಕ್ಟ್ಲಿ, ಫಿಲ್ಟರ್. ಕಾಫಿ ಫಿಲ್ಟರ್ ಯಾಕೆ ಚಿಕ್ಕಯ್ಯ? ಕಾಫಿ ಮಾಡೋ ಮಿಷನ್ ಇದೆಯಲ್ಲ. ಅದ್ರಲ್ಲಿ ಕುಡಿದ್ರೆ ಟೇಸ್ಟ್ ಇರಲ್ಲ. ಫಿಲ್ಟರ್ ಕಾಫಿ ಕುಡಿದ್ರೇನೆ ಮಜಾನೇ ಬೇರೆ. ಆ ಡಬ್ಬಿ ಎಲ್ಲಿ ಬರುತ್ತೆ? ಅಲ್ಲಿದೆ ನೋಡಿ. ಅಷ್ಟು ಚಿಕ್ಕದಾಗೋಯ್ತಾ? ನಾನು ತುಂಬಾ ದೊಡ್ಡದಿರುತ್ತೆ ಅನ್ಕೊಂಡೆ. ಓಕೆ, ಇದನ್ನ ಎಲ್ಲಿಗೆ ಹಾಕ್ಬೇಕು? ಮಿಲ್ಕ್, ಹಾಲಿಗೆ ಹಾಕೋದಲ್ವಾ? ನೆಕ್ಸ್ಟು ಶುಗರ್. ಅಯ್ಯೋ ಚಿಕ್ಕಯ್ಯ, ಅದಾಕ್ಬೇಡಿ. ನನಗೆ ಗೊತ್ತು ನಿಮ್ಗೆ ಶುಗರ್ ಇದೆ ಅಂತ. ರುಚಿಗೆ ತಕ್ಕಷ್ಟೇ ಸಕ್ಕರೆ. ಅಯ್ಯೋ ಚಿಕ್ಕಯ್ಯ, ಅದು ಸಕ್ಕರೆ ಅಲ್ಲ, ಉಪ್ಪು. ಎರಡು ಒಂದೇ ತರ ಇದೆ ಅಲ್ವಾ? ಗೊತ್ತಾಗ್ಲಿಲ್ಲ, ಕನ್ಫ್ಯೂಸ್ಡ್. ಸಕ್ಕರೆ ಎಲ್ಲಿದೆ? ಎಲ್ಲ ರೆಡಿ ಮಾಡಿಟ್ಟಿದ್ದೀರ. ವೆರಿ ಗುಡ್. ಜಸ್ಟ್ 2 ಸ್ಪೂನ್ಸ್ ಅಷ್ಟೇ. ಹಾಲೇ ಇಷ್ಟು ಘಮ ಅಂತಿದೆ. ಕಾಫಿ ಅಂತೂ ನೆಕ್ಸ್ಟ್ ಲೆವೆಲ್. ಸಕ್ಕರೆ ಯಾಕಾಯ್ತು?
ಚಿಕ್ಕಯ್ಯ ಯಾಕೋ? ಹಾಲ್ನ ಇದಕ್ಕೆ ಹಾಕ್ಬಾರ್ದು. ನಿಮ್ಮನ್ನು ಬಿಟ್ರೆ ಸ್ಪೆಷಲ್ ಕಾಫಿನೇ ಮಾಡ್ಬಿಡ್ತೀರಾ. ಮೊದಲು ಈ ಡಿಕಾಕ್ಷನ್ನ ಎಲ್ಲಾ ಕಪ್ಪಿಗೂ ಸ್ವಲ್ಪ ಸ್ವಲ್ಪ ಹಾಕಬೇಕು, ಆಮೇಲೆ ಹಾಲು ಅದ್ರ ಮೇಲೆ ಹಾಕ್ಬೇಕು. ಗೊತ್ತಾಯ್ತು? ವೆರಿ ಸಿಂಪಲ್ ಟೆಕ್ನಾಲಜಿ. ಐ ಲೈಕ್ ದಟ್. ಸಿದ್ದಯ್ಯ, ಏನ್ ನಡೀತಿದೆ ಇಲ್ಲಿ? ಸೀತಮ್ಮ, ನನ್ಗೊಂಚೂರು ಗಮ್ ಕೊಡು. ಆಹಾ, ಇವತ್ತು ಆಲೂಗಡ್ಡೆ ಪಲ್ಯನ. ಶಬಾಷ್. ನಿನ್ ಬುದ್ಧಿ ಅಷ್ಟೇ, ನಿನ್ ಮೂಗು ಚುರುಕಾಗಿದೆ. ಚಪಾತಿ ಮಾಡ್ತೀನಿ ಅಂತ ಹೇಳಿ ಹಾಗೆ ಹೊರಟ್ಬಿಟ್ಟಿಯಲ್ಲ. ನೀನ್ ಹೋಗಿ ರೆಡಿ ಆಗು, ನಾನೇ ಡಬ್ಬಕ್ಕೆ ಹಾಕ್ತೀನಿ. ನಿನ್ನಿಂದಾನೇ ಲೇಟ್ ಆಗಿತ್ತು. ನಾನ್ ನಿನ್ಗೆ ಹೆಲ್ಪ್ ಮಾಡಿದ್ರೆ ಇಷ್ಟೊತ್ತಿಗೆ ಆಗೋಗ್ತಿತ್ತು. ನಿನ್ ಹೆಲ್ಪ್ ತಗೊಳಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಹೋಗು, ಟೈಮ್ ಆಯ್ತು, ಬೇಗ. ಓಕೆ ಓಕೆ, ನಾನು ಸ್ವಲ್ಪ ನಾನು ಹೋಮ್ವರ್ಕ್ ಅಲ್ಲಿ ಬಿಸಿ ಇದ್ದೀನಿ. ನೀನು ತಟ್ಟಂತ ಗಮ್ ಕೊಟ್ರೆ ನಾನು ಪಟ್ಟಂತ ಕೆಲಸ ಮುಗಿಸ್ಬಿಟ್ಟು ಇಲ್ಲ ಚಪಾತಿನ ನಾನೇ ಮಾಡ್ತೀನಿ. ಇಲ್ಲಾಂದ್ರೆ ಆಲೂಗಡ್ಡೆ ಪಲ್ಯನ ನಾನೇ ಅನ್ಸ್ಬಿಡ್ತೀನಿ. ಬಿಟ್ರೆ ಅದನ್ನು ಮಾಡ್ತೀಯ ನೀನು. ನಿನ್ನ ಹೆಲ್ಪ್ ತಗೊಳಕ್ಕೆ ನಾನೇ ಹೆಲ್ಪ್ ಮಾಡ್ಬೇಕು ನೋಡು. ಹಾ, ಗಮ್ಮಿ ಯಾಕೆ ಕೊಡು, ಹೇಳ್ತೀನಿ. ತಗೋ. ಇದನ್ನ ಯಾಕೆ ಇಲ್ಲ ಅಂಟಿಸ್ತಾ ಇದೆಯಾ? ಪ್ಯಾಲೇಸ್ ಗೊತ್ತಾಗ್ಬೇಕಲ್ವಾ ಇದೇ ನಮ್ಮ ಮನೆ ಅಂತ. ನೀನೇನೋ ಡ್ರಾಯಿಂಗ್ ಅಂಟಿಸ್ಬಿಟ್ಟೆ. ಪ್ಯಾಲೇಸ್ ಗೊತ್ತಾಗ್ಬೇಕಲ್ವಾ ತಾತ ಅಜ್ಜಿ ಮನೆಯಲ್ಲಿ ಇದ್ದೀನಿ ಅಂತ. ಅದಕ್ಕೆ ಈ ನೋಟಿಸ್. ನೋಟಿಸಾ? ಇದನ್ನೆಲ್ಲ ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ನನ್ಗೆಲ್ಲ ಗೊತ್ತು. ನಿನ್ಗೆಲ್ಲ ಗೊತ್ತಾಗತ್ತಲ್ಲ. ಒಳಗಡೆ ಪಲ್ಯ ಸುಟ್ಟೋಗ್ತದೆ, ಅದು ಗೊತ್ತು. ಅಪ್ಪು ಕೆಲಸ ಮಾಡ್ತಾ ಇದ್ರೆ ನೀವೆಲ್ಲ ತಮಾಷೆ ನೋಡ್ಕೊಂಡು ನಿಂತಿದ್ದೀರಾ. ಚಿಕ್ಕಿ, ಪ್ಲೀಸ್ ಕಾಮ್ ಡೌನ್. ಸಿದ್ದನ್ಗೆ ನಾನೇ ಹೇಳಿದ್ದು ಇವತ್ತು ಕಾಫಿ ಮಾಡ್ತೀನಿ ಅಂತ. ಅಪ್ಪು, ಇದು ಯಾವ ಕರ್ಮನೋ ನಿನಗೆ? ಆಫೀಸಲ್ಲೇ ಎಷ್ಟು ಕೆಲಸ ಇರುತ್ತೆ, ಈಗ ಮನೆ ಕೆಲಸ ಬೇರೆ ಮೈ ಮೇಲೆ ಎಳ್ಕೊಂಡು ನಿಂತಿದ್ಯಾ? ಚಿಕ್ಕಿ, ಈ ರೀತಿ ಮಾತಾಡಿನೇ ನಾವು ಗಂಡಸುಗಳೆಲ್ಲ ಸೋಮಾರಿಗಳಾಗಿರೋದು. ಬೆಳಿಗ್ಗೆ ಎದ್ದು ರೆಡಿ ಮಾಡಿಟ್ಟಿರೋ ತಿಂಡಿ ತಿಂದು ಐರನ್ ಆಗಿರೋ ಪ್ಯಾಂಟ್ ಶರ್ಟ್ ಹಾಕೊಂಡು ಆಫೀಸ್ ಕೊಟ್ಬಿಟ್ರೆ ಜವಾಬ್ದಾರಿನಾ? ಚಿಕ್ಕಿ, ನಿಮ್ಗೊಂದು ವಿಷಯ ಗೊತ್ತಾ? ಎಷ್ಟೋ ಜನ ಬೆಳಿಗ್ಗೆ ಬೇಗ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ತಾನೂ ರೆಡಿಯಾಗಿ ಆಫೀಸ್ಗೆ ಬಂದು ಕರೆಕ್ಟ್ ಟೈಮಿಗೆ ಸೇರ್ತಾರೆ. ಏನು ಅಶೋಕ, ರಾಮ ಲೋಕಾಭಿರಾಮವಾಗಿ ಮಾತಾಡ್ತಿದ್ದಾನಲ್ಲೂ? ಹೌದು ಸೂರಿ, ಲೋಕಲ್ ಸುತ್ತಾಡ್ಕೊಂಡಿರೋನ್ಗೆ ಲೋಕಲ್ ವಿಷಯಗಳು ಪರಿಚಯ ಆಗ್ತಿದೆ. ಪರವಾಗಿಲ್ಲ ಅಪ್ಪು, ಆಫೀಸ್ ಕೆಲಸ ಮಾತ್ರ ಅಲ್ಲದೆ ಆಫೀಸಲ್ಲಿ ಕೆಲಸ ಮಾಡೋರ ಬಗ್ಗೆನೂ ಚೆನ್ನಾಗಿ ತಿಳ್ಕೊತಾ ಇದೆಯಾ. ವೆರಿ ಗುಡ್. ಆಫೀಸ್ ಅಂದಮೇಲೆ ಅಲ್ಲಿರೋರೆಲ್ಲ ನಮ್ಮವರೇ ಅಲ್ವಾ ಚಿಕ್ಕಿ? ನೋಡಿದ್ಯಾ ಭಾರ್ಗವಿ, ನನ್ನ ಮೊಮ್ಮಗನ ಪಾಂಡಿತ್ಯನ? ನೋಡೋದೇನ್ ಮಾವಯ್ಯ, ಸೋತು ತಲೆ ಬಾಗ್ಬಿಟ್ಟಿದೀನಿ ನೋಡಿ. ಕಾಫಿ ಮಾಡೋದಕ್ಕೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಮಾತಂತೂ ಕೇಳಲ್ಲ. ನೀವಾದ್ರೂ ಸ್ವಲ್ಪ ಹೇಳಿ, ನಾನು ಅನಿ ನೆಬ್ಬಿಸ್ ಬರ್ತೀನಿ. ರಾಮ, ಯಾರಿಗ ಕಾಪಿ ಮಾಡ್ತಿರೋದು? ಸೂರಿ, ಅಲ್ಲಿಂದ ಟಿಫಿನ್ ಬಾಕ್ಸ್ ಬರ್ತಾ ಇದೆಯಲ್ಲ, ಇಲ್ಲಿಂದ ಮೋಸ್ಟ್ಲಿ ಕಾಫಿ ಹೋಗ್ತಿರ್ಬೋದು ಏನೋ. ಏನೋ ಮಾಡು ಮಾಡು, ನಾನು ಕಾಫಿ ಕುಡಿಯೋ ಟೈಮ್ ಆಯ್ತು ಅಂತ. ಕಾಫಿ ಟೈಮ್ ಆಯ್ತಾ? 7:40. ಓ ಮೈ ಗಾಡ್, ಒಂದು ಕಾಫಿ ಮಾಡಕ್ಕೆ ಇಷ್ಟು ಕಷ್ಟ ಪಡ್ಬೇಕು ಅಂತ ಇವತ್ತೇ ಗೊತ್ತಾಗಿರುತ್ತೆ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮಾರಾಯ. ಯಾರಿಗೂ? ಇನ್ಯಾರಿಗೆ? ಅಭ್ಯಾಸ ಇಲ್ಲದೆ ಮೈ ಮೇಲೆ ಸಡನ್ ಕೆಲಸ ಹೇಳ್ಕೊಂತಾರಲ್ಲ ಅವ್ರಿಗೆ. ಏ ಅಶೋಕ, ನಮ್ಮ ಆಫೀಸಿಗೆ ಬರೋರು ಇದಕ್ಕಿಂತ 10 ಪಟ್ಟು ಜಾಸ್ತಿ ಕೆಲಸ ಮಾಡಿ ಬರ್ತಾರೆ ಗೊತ್ತಾ? ಮೋರೋವರ್ ಅವ್ರಿಗೆ ಇದೆಲ್ಲ ಡೈಲಿ ರೊಟೀನ್ ಆಗ್ಬಿಟ್ಟಿರುತ್ತೆ. ಪಾಪ ಎಷ್ಟು ಕಷ್ಟ ಆಗುತ್ತಲ್ವಾ? ಇರು ಬಂದೆ. ತಾತ, ನಮ್ಮ ಆಫೀಸಲ್ಲಿ ಈ ಲಾಗಿನ್ ಟೈಮ್ನ ಸ್ವಲ್ಪ ಫ್ರೀ ಮಾಡಬೇಕು ಅಂತ ಅನ್ಕೋತೀನಿ, ಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ.
ಸೊ ದ್ಯಾಟ್ ಅವ್ರ ಮನೆ ಕೆಲಸ ಎಲ್ಲ ಮುಗಿಸಿ ನೆಮ್ಮದಿಯಾಗಿ ತಿಂಡಿ ತಿಂದು ಬರೋ ಹಾಗಾಗ್ಬೇಕು. ಅವ್ರ ಸಮಸ್ಯೆನೂ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಗುಡ್ ಗುಡ್. ಡೇಟ್ ನಿಮ್ಮಮ್ಮ ವಾಣಿ ಮಾಡಿದಷ್ಟು ಚೆನ್ನಾಗಿ ಮಾಡಿದ್ದೀಯಾ ಕಣ. ಥ್ಯಾಂಕ್ಸ್ ತಾತ. ಆಮೇಲೆ ಇನ್ನು ಏನೇನು ಅರ್ಥ ಮಾಡ್ಕೊಂಡಿದೀಯಾ? ಸಾಕಷ್ಟು ವಿಷಯ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಬೆಂಗಳೂರು ಅನ್ನೋ ಸಿಟಿಲಿ ಮಿಡಲ್ ಕ್ಲಾಸ್ ಜನಕ್ಕೆ ಸ್ವಂತ ಮನೆನ ಕೊಂಡ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಅಂತ ಅರ್ಥ ಆಗಿದೆ. ನಾನು ಹಾಕ್ತೀನಿ ಅಂದ್ರೆ ಕೇಳಲ್ಲ ಅಲ್ವಾ ನೀನು? ನನ್ನ ಫ್ರೆಂಡ್ಗೆ ನಾನೇ ಬಾಕ್ಸ್ ರೆಡಿ ಮಾಡೋದು. ಇದು ನನಗೆ, ಇದು ನಿನಗೆ, ಇದು ನನ್ನ ಫ್ರೆಂಡ್ಗೆ. ಯಾರೋ ಬಂದ್ರು ನೋಡು. ಬೇಗ ಬೇಗ ಎತ್ತಿಟ್ಕೊ. ಅಯ್ಯೋ, ಏನೇ ಸೀತಾ ಹೀಗಾಗೋಯ್ತು? ಯಾರಾದ್ರೂ ಬಂದು ಗಲಾಟೆ ಮಾಡ್ತಾರಂತಲ ನೀನ್ ಬಾಗ್ಲು ಹಾಕೊಂಡಿರೋದು? ಏನಾಯ್ತು ಹೊತ್ತಿಗೆ? ಇದೇನ್ ಸೀತಾ, ಇಷ್ಟೆಲ್ಲ ಆದ್ರೂ ನೋವು ತೋರಿಸ್ಕೊಳ್ದೆ ನೀನ್ ಒದ್ದಾಡ್ತಾ ಇರೋದು ನನಗೆ ಗೊತ್ತಾಗ್ತಾ ಇಲ್ಲ ಅನ್ಕೊಂಡಿದೀಯಾ? ಇದ್ದಿದ್ದು ಒಂದ್ ಮನೆ, ಅದನ್ನು ಕಿತ್ಕೋತಾ ಇದಾರಲ್ಲ ಇವರು. ದೇವ್ರೇ ದೇವ್ರೇ ದೇವ್ರೇ, ಈ ಮನೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಸೀತಾ? ಅದು ಈ ಮಗುನೇ ಇಟ್ಕೊಂಡು. ಬ್ಯಾಂಕ್ನವರಿಗಂತೂ ಮನುಷ್ಯತ್ವ ಅನ್ನೋದೇ ಇಲ್ಲ. ಈ ತರ ಹೇಳ್ದೆ ಕೇಳ್ದೆ ನೋಟಿಸ್ ಕಳ್ಸಿದ್ರೆ ನೀನ್ ಒಟ್ಟಿ ಹೆಣ್ಣು, ನೀನ್ ಒಬ್ಳೆ ಏನ್ ಮಾಡ್ತೀಯ? ಮನೆ ಜಪ್ತಿಗೆ ನೋಟಿಸ್ ಕಳ್ಸಿದ್ರು ನೀನ್ ನಮ್ಮ ಹತ್ರ ಏನು ಹೇಳಲೇ ಇಲ್ಲ ಅಲ್ಲ? ನಾವಂತೂ ನಿನ್ ಪಾಲಿಗೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ. ಅದಕ್ಕೆ ಪ್ಲೀಸ್ ಆ ಥರ ಎಲ್ಲ ಮಾತಾಡ್ಬೇಡಿ. ಮತ್ತೆ ನೀನ್ ಒಬ್ಳೆ ಏನ್ ಮಾಡ್ತೀಯ ಸೀತಾ? ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅದಕ್ಕೆ. ಆದರೆ ನೋಟಿಸ್ ವಿಷಯ ನಿಮಗೆ ಗೊತ್ತಾಯ್ತು? ಲಾಯರಿಂದ ಗೊತ್ತಾಯ್ತು. ಅವ್ರ ಬ್ಯಾಂಕ್ನವ್ರಿಗೆ ಅಲ್ವಾ ಕೆಲಸ ಮಾಡೋದು, ಅವ್ರು ಹೇಳಿದ್ದಕ್ಕೆ ಗೊತ್ತಾಯ್ತು. ನಾನಂತೂ ನಿನ್ ಪಾಳಿಗೆ 3ನೇ ಒಳ ಆಗೋಗ್ಬಿಟ್ಟಿದೀನಿ. ಪ್ಲೀಸ್ ಅದಕ್ಕೆ ಆ ಥರ ಮಾತಾಡಬೇಡಿ. ಆಯ್ತು, ಈಗ ಏನ್ ಮಾಡ್ತೀಯ ಹೇಳು? ನೋಡಿದ್ಯಾ, ನಿನ್ ಹತ್ರ ಉತ್ತರ ಇಲ್ಲ. ಅದಕ್ಕೆ ನಾನು ಹೇಳೋದು, ನಮ್ ಸಹಾಯಕ್ಕೆ ಒಬ್ರು ಬೇಕು ಅಂತ. ಮೊದ್ಲು ಆ ಲಾಯರ್ಗೆ ಫೋನ್ ಮಾಡು. ಅದಕ್ಕೆ ನಾನೇ ಏನಾದರೂ ಒಂದು ಮಾಡ್ತೀನಿ. ಏನು ಅಂದ್ರೆ ಇನ್ನೂ ಯೋಚನೆ ಮಾಡ್ತಾ ಇದ್ರೆ ಸಾಲ ತೀರ್ಸಕ್ಕಾಗದೆ ಜೈಲಿಗೆ ಹೋಗ್ಬೇಕಾಗತ್ತಷ್ಟೇ. ಏನು ಜೈಲಿಗ? ಸೀತಮ್ಮ, ಸೀತಮ್ಮ, ನೀನ್ ಜೈಲಿಗೆ ಹೋಗ್ತೀಯಾ? ಸೀತಮ್ಮ, ನೀನ್ ಜೈಲಿಗೆ ಹೋಗ್ಬೇಡ. ನೋಡ್, ಜೈಲ್ ಅಂದಿದ್ದಕ್ಕೇನೆ ಪಾಪ ಮಗು ಎಷ್ಟು ಗಾಬರಿ ಆಗಿದೆ. ಇನ್ ನೀನ್ ನಿಜವಾಗ್ಲೂ ಜೈಲಿಗೆ ಹೋಗ್ಬಿಟ್ರೆ? ಅದಕ್ಕೆ ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡಿ. ಅದಕ್ಕೆ ಹೇಳ್ತಿದ್ದೀನಿ, ಫೋನ್ ಮಾಡು. ಅಯ್ಯೋ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ತಗೋ ನಂಬರ್, ತಗೋ 9680. ಹಲೋ ಹಲೋ ಸರ್, ನಮಸ್ತೆ. ನಾನು ಸೀತಾ ಮಾತಾಡ್ತಿದ್ದೀನಿ. ಸೀತಾ? ಸುಲೋಚನಾ ಅವ್ರ ನಾದಿನಿ. ನೀವವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ? ಓ ಯಾ, ಸೀತಾ ಹೇಳಿ, ಏನಾಗಬೇಕಾಗಿತ್ತು? ಸರ್, ನಮ್ದೊಂದು ಹಳೆ ಸಾಲ ಆಯಿತು. ಮನೇನ ಅಡ ಇಟ್ಟು ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ವಿ. ಈಗ ಬ್ಯಾಂಕಿಂದ ನೋಟಿಸ್ ಬಂದಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಓ ಮೈ ಗಾಡ್, ಬ್ಯಾಂಕ್ ನೋಟಿಸ್ ಆಗಿದೆಯಾ? ದೆನ್ ಇಟ್ಸ್ ವೆರಿ ಸೀರಿಯಸ್. ನೋಡಿ ಸೀತಾ ಅವರೇ, 24 hours ಆದಮೇಲೆ ದೇ ಕ್ಯಾನ್ ಫೈಲ್ ಅ ಕೇಸ್ ಆನ್ ಯು, ಸೆಕ್ಷನ್ 406 or 420. ಈ ವಿಷಯನೆಲ್ಲ ಫೋನಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ನೀವೊಂದು ಕೆಲಸ ಮಾಡಿ, ಡೈರೆಕ್ಟಾಗಿ ನನ್ನ ಆಫೀಸಿಗೆ ಬನ್ನಿ, ಅಲ್ಲೇ ಮಾತಾಡೋಣ. ಸರ್, ನನಗೆ ಆಫೀಸ್ ಇದೆ. ಕೆಲಸ ಇದೆಯಾ? ನೋಡಿ ಸೀತಾ ಅವರೇ, ಈ ವಿಷಯದಲ್ಲಿ ಡಿಲೇ ಮಾಡೋದಕ್ಕೆ ಹೋದರೆ ತುಂಬ ಪ್ರಾಬ್ಲಮ್ಗಳಾಗ್ತವೆ. ಇವತ್ತು ಬಿಟ್ಟರೆ ಇನ್ನೂ 2 ವಾರ ತುಂಬ ಬ್ಯುಸಿ ಇದ್ದೀನಿ.
ನೀವು ಬೇರೆ ಕೆಲಸ ಇದೆ ಅಂತ ಹೇಳ್ತಾ ಇದ್ದೀರಾ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೋರ್ಟ್ ಇರಲಿಲ್ಲ ಅಂದಿದ್ರೆ ನಾನೇ ಅಡ್ಜಸ್ಟ್ ಮಾಡ್ಕೋತಿದ್ದೆ. ಸರಿ ಸರ್, ನಾನಿವತ್ತು ಟ್ರೈ ಮಾಡ್ತೀನಿ ಬರೋಕ್ಕೆ. ದಟ್ಸ್ ಬೆಟರ್. ಥ್ಯಾಂಕ್ ಯು ಸರ್. ಇದೇನ್ ಸೀತಾ, ಸಮಸ್ಯೆ ಕುತ್ತಿಗೆವರೆಗೂ ಬಂದ್ ಕೂತಿದೆ, ಪರಿಹಾರ ಕಂಡ್ಕೊಳ್ಳೋದ್ ಬಿಟ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಏನ್ ಸೀತಾ, ಅಷ್ಟು ದೊಡ್ಡ ಮನುಷ್ಯ ಆಫೀಸಿಗೆ ಕರೆದಿದ್ದಾರೆ, ನಾನು ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ, ನಿನ್ಗೆ ಆಫೀಸ್ಗೆ ಹೋಗಕ್ಕಾಗಲ್ವಾ? ಅಲ್ಲ, ಅದಕ್ಕೆ ನಾನು ಆಫೀಸಲ್ಲಿ ಮೀನಾಮೇಷ ಎಣಿಸ್ಬೇಡ. ಒಳ್ಳೇದಾಗ್ಬೇಕು ಅಂದ್ರೆ ಹೋಗ್ಬೇಕು. ನಾನ್ ಬೆಳಿಗ್ಗೆ ತಿಂಡಿನೂ ತಿಂದೆ, ನಿನಗೋಸ್ಕರ ಇಲ್ಲಿವರೆಗೂ ಓಡ್ ಬಂದಿದ್ದೀನಿ. ಇದೇನ್ 3 ಡಬ್ಬ? ಇದು ಇವಳ್ದಾ? ತುಂಬಾ ಮುದ್ದಾಗಿದೆ. ನಾನು ತಗೊಂಡು ಹೋಗ್ತೀನಿ. ಬೆಳಿಗ್ಗೆ ಇಲ್ಲಿಗೆ ಬಂದ್ಬಿಟ್ಟೆ, ತುಂಬಾ ಹಸುವಾಗ್ತಿದೆ. ಹೋಗ್ತಾ ತಿನ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗಿ ನಿಮ್ಮ ಅಣ್ಣಂಗೂ ಮಾಡಿ ಹಾಕ್ಬೇಕು. ನೀನ್ ಇವತ್ತೇ ಹೋಗವ್ರನ್ನ ನೋಡು. ಹಾ, ಸುಲು ಏನೇ ಒಪ್ಪಿಸ್ತೀನಿ ಅಂತ ಹೋಗಿ ಡಬ್ಬಿ ತಗೊಂಡು ಬಂದಿದ್ಯಾ? ಏನೋ ನೀನ್ ಮಾಡಿದ ಕೆಲಸ ಕೂಲಿನಾ? ಕೂಲಿ ಅಲ್ಲ, ಮಾಮೂಲಿ. ನಾನ್ ಮಾಡ್ತಿರೋ ಕೆಲ್ಸಕ್ಕೆ ಸಿಕ್ಕಿರೋ ರಿವಾರ್ಡು. ಸರಿ, ಸೀತಾ ಲಾಯರಪ್ಪನ ಮೀಟ್ ಮಾಡಕ್ಕೆ ಒಪ್ಕೊಂಡ್ಲಾ? ಈ ಸುಲೋಚನ ಒಪ್ಕೊಳ್ಳೋ ಹಾಗೆ ಮಾಡಿದಾಳೆ. 8 ಚುಕ್ಕಿ ರಂಗೋಲೆ ಹಾಕಿದೀನಿ, ಎಲ್ಲಾ ಕಡೆಯಿಂದನೂ ಗೆರೆ ಎಳ್ದಿದ್ದೀನಿ. ಇನ್ನವಳು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಾನು ಒಳ್ಳೆ ಮಗ ಅಲ್ಲ ಅಂತ ಹೇಳ್ಕೊಂಡು ನನ್ ಕೆಟ್ಟಪ್ಪ ಪರಲೋಕ ಸೇರ್ಕೊಂಡ. ಅಲ್ಲ, ಅವನು ಸಾಯಕ್ ಮುಂಚೆ ಈ ಮನೆನ ನನ್ನ ಹೆಸರಿಗೆ ಬರ್ದಿದ್ರೆ ಏನೋ ಆಸ್ತಿ ಹೋಗ್ತಿತ್ತ? ಕುಡ್ದಿದ್ಯಾ? ಲಾಯರಪ್ಪ ನಿನ್ ಕೇಸ್ ಮುಗಿಸಿದ್ರೆ ಸಾಕಾಗಿದೆ. 2 ಕಣ್ಣು ಇಟ್ಕೊಂಡೆ 10ರಷ್ಟು ನೋಡ್ತಾನೆ. ಬಿಸ್ಲಲ್ಲಿ ಕಾದು ಕಾದು ಸುಸ್ತಾಗ್ತಾ ಇದೆ. ನನ್ನ ಹೊಟ್ಟೆ ಹಸಿವಾಗ್ಲೇ ನೀನು ಗುರ್ರ ಅಂತಿರ್ತೀಯ. ತಗೋ, ನಿನ್ ತಂಗಿ ಇದ್ರಲ್ಲಿ ಪ್ರೀತಿನ ತುಂಬಿಸಿ ಕಳ್ಸಿದಾಳೆ. ಏನು, ನನ್ನ ತಂಗಿ ಕೊಟ್ಲಾ? ಏನೇ ಆದ್ರೂ ನನ್ನ ತಂಗಿ ನಮ್ಮ ಅಮ್ಮನ ಥರ. ಮನೆಗೆ ಬಂದವ್ರಿಗೆ ಏನಾದ್ರೂ ಒಂದು ಕೊಡ್ಲೇಬೇಕು. ಈಗ ತಿಂತ ನಡಿ. ಆ ಲಾಯರಪ್ಪನ ಹತ್ರ ಕಮಿಷನ್ ಕಿತ್ಕೊಳ್ದೇ ಇದ್ರೆ ಮತ್ತೊಂದ್ ಹೊತ್ತಿಗೆ ಇನ್ನೊಂದ್ ಮನೆಯಲ್ಲಿ ಡಬ್ಬಿ ಹುಡುಕ್ಬೇಕಾಗತ್ತೆ. ನಾನು ಆ ಲಾಯರಪ್ಪನ ಆಫೀಸಿಗೆ ಬರೋಲ್ಲ, ನೀನೇ ಹೋಗಿ ಕಮಿಷನ್ ಇಸ್ಕೊಂಡ್ ಬಾ. ಹೊಟ್ಟೆಗೆ ಗತಿ ಇಲ್ದೆ ಹೋದ್ರು ಈ ಬಿಟ್ಟಿ ದೌಲತ್ಗೆ ಏನ್ ಕಮ್ಮಿ ಇಲ್ಲ ಅಲ್ಲ. ಏನ್ ಸುರಿ, ದಿಸ್ ಇಸ್ ಅ ಮಿರಕಲ್. ನಮ್ ರಾಮು ಇಷ್ಟೊಂದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮತ್ತೆ ಏನ್ ತಿಳ್ಕೊಂಡಿದೀಯಾ? ನನ್ನ ಮೊಮ್ಮಗ ಸಿಕ್ಕಾಪಟ್ಟೆ ಸ್ಮಾರ್ಟ್ ಸ್ಟ್ರೀಟ್. ಅದು ಸ್ಮಾರ್ಟ್ ಸ್ಟ್ರೀಟ್ ಅಲ್ಲ ಸೂರಿ, ಸ್ಟ್ರೀಟ್ ಸ್ಮಾರ್ಟ್. ನಮ್ ರಾಮು ಸ್ಟ್ರೀಟ್ ಸ್ಮಾರ್ಟ್. ನೀವಿಬ್ರು ಮಾತಾಡೋದ್ ನೋಡಿದ್ರೆ ಯಾಕೋ ಲೈಟ್ ಆಗಿ ನನ್ ಕಾಲ್ ಹೇಳ್ದಂಗಿದ್ಯಲ್ಲ. ಅಲ್ಲ, ವಿ ಆರ್ ಸರ್ಪ್ರೈಸ್ಡ್ ಕಣೋ. ಇಷ್ಟೆಲ್ಲ ಹೇಗ್ ತಿಳ್ಕೊಂಡಿದ್ಯಾ ಅಂತ. ಇನ್ನ ಏನೇನ್ ತಿಳ್ಕೊಂಡಿದ್ಯಾ? ಮಿಡ್ಲ್ ಕ್ಲಾಸ್ ಲೈಫ್ ತುಂಬಾ ಕಷ್ಟ, ಬೆಂಗಳೂರಲ್ಲಿ ಸ್ವಂತ ಮನೆ ಇರೋದು ಅಂತಂದ್ರೆ ಇನ್ನೂ ಕಷ್ಟ. ಆಮೇಲೆ ಬೇರೆಯವ್ರನ್ನ ನೋಡಿದ್ಮೇಲೆ ನಂಗೆ ಅರ್ಥ ಆಗಿದ್ದು ನಾನು ಎಷ್ಟು ಆರಾಮಾಗಿ ಬೆಳೆದಿದ್ದೀನಿ ಅಂತ. ಇದುವರೆಗೂ ನಮ್ಮ ಮನೇಲಿ ನಾನು ಕರೆಂಟ್ ಹೋಗಿರೋದನ್ನೇ ನೋಡಿಲ್ಲ. ಅದೇ ಬೇರೆ ಜನ ತಮ್ಮ ಕೆಲ್ಸಗಳನ್ನ ಕರೆಂಟ್ ಹೋಗೋಷ್ಟು ಮುಗಿಸ್ಬಿಡ್ಬೇಕು ಅನ್ನೋ ಗಡಿಬಿಡಿಲೇ ಇರ್ತಾರೆ. ರಾಮ ಅಲ್ಲ, ಬುದ್ಧ, ಗಡೀರ್ ಜ್ಞಾನೋದಯ. ಅಲ್ಲ ಮಗ, ನಿನಗೆ ಇಷ್ಟೆಲ್ಲ ಹೇಗ್ ಗೊತ್ತಾಯ್ತು ಅಂತ? ಅದು ಜನರ ಜೊತೆ ಬೆರೀತಾ ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ತಾ ಗೊತ್ತಾಯ್ತು. ಅಯ್ಯೋ 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 ಅಯ್ಯೋ, ನೀನು ಬೆರ್ತಿರೋ ಜನಗಳೆಲ್ಲ ನಿನಗೆ ಇಷ್ಟೊಂದು ಹೇಳ್ಕೊಡ್ತಿದ್ದಾರೆ ಅಂತಂದ್ರೆ ನಾನು ಎಷ್ಟೋ ವರ್ಷಗಳಿಂದ ನಿನ್ ಫ್ರೆಂಡ್ ಆಗಿದ್ದೀನಿ. ಏನೋ ಪ್ರಯೋಜನ? ತಾತ ನೋಡಿ, ನನ್ನ ಕಾಲ್ ಎಳಿತಾ ಇದ್ದಾನೆ. ನೀನ್ ಯೋಚನೆ ಮಾಡ್ಬೇಡ, ಓಪ್ಲೆಸ್ ಬಲ್ಲ ಅವನು. ಕರೆಕ್ಟ್. ನೀನು ಇನ್ನೂ ಹೆಚ್ಚೆಚ್ಚು ಬೆರಿ, ಜಾಸ್ತಿ ತಿಳ್ಕೊ, ಆಯ್ತಾ? ತಾತ ಆಫೀಸ್ ರಿಮೈಂಡರ್. ಏಯ್, ಲೇಟ್ ಆಯ್ತು, ಹೊರಡು. ತಾತ ಇವತ್ತು ನೀವು ಬರ್ತಿಲ್ಲ ತಾನೆ? ಇದು ದಯವಿಟ್ಟು ಬರಕ್ ಹೋಗ್ಬಿಡಿ. ನೀವು ಬಂದ್ರೆ ನನಗೆ ಕೆಲಸ ಮಾಡಕ್ಕಾಗಲ್ಲ. ಸೂರಿ, ನೋಡ್ದಾ, ನೀನ್ ಬಂದ್ರೆ ಅವನ ಕೈಲಿ ಕೆಲಸ ಮಾಡಕ್ಕಾಗಲ್ವಂತೆ. ಅಂದ್ರೆ ಜನಗಳ ಜೊತೆ ಬೆರೆಯಕ್ಕಾಗಲ್ವಂತೆ. ನಡಿಯ. ಆಯ್ತು, ಬಾಯ್.
ಹೇಗೋ ನನ್ನ ಮೊಮ್ಮಗ ಬದಲಾಗಿ ಸರಿ ದಾರಿಗೆ ಬಂದರೆ ಸಾಕು ಅವನ ಬದುಕಿಗೆ ಇದರಿಂದ ಒಳ್ಳೇದಾಗಲಿ